ನನ್ನನ್ನ ಕಾಪಾಡಿ. ಇವನಿಲ್ಲ ಅಂದ್ರೆ ನನ್ನ ರೆಕ್ಕೆಗೋಸ್ಕರ ನನ್ನನ್ನು ಕೊಲ್ತಾನೆ. ನಾವು ನಿನ್ನ ಹತ್ರ ಹೇಗ್ ಬರೋದು ಮಿಂಕು? ನಮ್ಮ ಹತ್ರ ನಿನಗೆ ಕೊಡಕ್ಕೆ ಉಪಹಾರ ಇಲ್ವಲ್ಲ. ಉಪಹಾರ ಇಲ್ಲದಿದ್ರೆ ನಾವು ನಿನ್ನ ಹತ್ರ ಬರಬಾರ್ದಲ್ವಾ? ಇದನ್ನ ನೀನೇ ಹೇಳಿದ್ದಲ್ವಾ ನಮಗೆ? ಒಂದು ಕಾಡಲ್ಲಿ ಒಂದು ನದಿಯ ಬಳಿ ಮಿಂಕು ಕೊಕ್ಕರೆ ಜೀವಿಸ್ತಾ ಇತ್ತು. ಆ ಕಾಡಿಗೇನೆ ಒಂದೇ ಒಂದು ಕೊಕ್ಕರೆ ಮಾತ್ರ ಇದ್ದಿದ್ದು. ಅದರಿಂದ ಆ ಕಾಡಲ್ಲಿರುವ ಎಲ್ಲ ಜಂತುಗಳು ಅದನ್ನ ತುಂಬಾನೇ ಪ್ರೀತಿಸ್ತಿದ್ವು. ಆದ್ರೆ ಅದು ಪಾಪ ಯಾವಾಗ್ಲೂ ಸಂತೋಷವಾಗೇನೆ ಇರೋದಿಲ್ಲ. ಒಂದಿನ ಮೊಳ ಮತ್ತೆ ಜಿಂಕೆ ನೀರ್ ಕುಡಿಯೋಣ ಅಂತ ಬರ್ತಾರೆ. ಅದು ಅವರಿಬ್ಬರನ್ನ ನೋಡ್ತಾ ಇರುತ್ತೆ. ಹೇಗಿದ್ಯಾ ಕೊಕ್ಕರೆ? ನಾನು ಹೇಗಿದ್ನೋ ಹಾಗೆ ಇದ್ದೇನೆ. ನನ್ನ ವಿಷಯ ಬಿಡಿ, ನೀವು ಹೇಗಿದ್ದೀರಾ? ಏನ್ ಹೇಳ್ತಿದ್ಯಾ ನೀನು? ನನ್ನ ಹಾಗೆ ಕಾಣೋ ಪ್ರಾಣಿ ಹೇಗೆ ಮಾತಾಡುತ್ತೆ? ಹಾ, ನೋಡು ನಿನ್ನ ದೇಹ ಹೇಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಕಣ್ಣು ಎಷ್ಟು ಶಾರ್ಪ್ ಇದೆ. ಮತ್ತೆ ಮೊಲ ನೋಡು, ನೀನು ಎಷ್ಟು ಕ್ಯೂಟ್ ಆಗಿದೆಯಾ. ಮನುಷ್ಯರು ನಿನ್ನನ್ನು ಲವ್ ಮಾಡ್ತಾರೆ, ಅವ್ರ ಮನೆಯಲ್ಲಿ ಸಾಕ್ತಾರೆ. ಹೌದು ಮಿಂಕು, ಆದರೆ ನೀನು ಚೆನ್ನಾಗಿದೀಯಾ? ಇಲ್ಲ, ನನ್ನ ಉದ್ದನೆಯ ಕಾಲು ಮತ್ತು ಉದ್ದನೆಯ ಮೂಗು ಮತ್ತು ಹಾಗೆ ಬಿಳಿ ಕಲರು ನಂದೇನಿದೆ? ಏನಿಲ್ಲ. ಹಾಂ, ನೀನು ಯಾಕೆ ಹಾಗೆ ಹೇಳ್ತೀಯಾ? ನೀನು ಚೆನ್ನಾಗಿದೆಯಾ, ನಮ್ಮ ಫ್ರೆಂಡ್ಸ್ ಅಲ್ವಾ ನೀನು? ಅದಕ್ಕೆ ಸ್ವಲ್ಪ ಅರ್ಥ ಆಗೋ ತರ ಹೇಳಿ ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಆದ್ರೆ ಆ ಕೊಕ್ಕರೆ ಇನ್ನೂ ಬೇಜಾರಾಗಿರುತ್ತೆ. ಸ್ವಲ್ಪ ತದ ನಂತರ ಒಂದು ಫೋಟೋಗ್ರಾಫರ್ ಕೈಯಲ್ಲಿ ಕ್ಯಾಮ್ರಾ ಎತ್ಕೊಂಡ್ ಬರ್ತಾನೆ. ಅರೆ ವಾ, ಎಷ್ಟು ಚೆನ್ನಾಗಿರೋ ಕಾಡು, ಎಂತ ಒಳ್ಳೆ ಸೀನರಿ. ವಾವ್! ಹಂಗಂತ ಹೇಳಿ ಅವನು ಫೋಟೋಸ್ ತೆಗೆಯೋದು ಶುರು ಮಾಡ್ತಾನೆ. ಆಗ ಆ ಕೊಕ್ಕರೆ ಅವನ ಕ್ಯಾಮ್ರಾ ಮುಂದೆ ಬರ್ತಾನೆ. ಓಹೋ, ಈ ಕೊಕ್ಕರೆ ಆಟೋಮ್ಯಾಟಿಕ್ ಆಗಿ ನನ್ನ ಫ್ರೇಮಿಗೆ ಬರ್ತದ. ಇದು ಚೆನ್ನಾಗಿ ಬರಲ್ಲ. ಹಂಗಂತ ಹೇಳಿ ಅವನು ದಡದ ಬಳಿ ಇರುವ ಒಂದು ನವಿಲನ್ನು ಫೋಟೋ ತೆಗಿತಾನೆ. ಪಾಪ ಈಗ ಕೊಕ್ಕರೆಗೆ ಅದರಿಂದ ತುಂಬಾನೇ ಮನ್ಸು ಬೇಜಾರಾಗತ್ತೆ. ತುಂಬಾ ಸಪ್ಪಗೆ ಮುಖವನ್ನು ಇಟ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಅದು ಆ ಕಪ್ಪು ಬೆಟ್ಟದ ಮೇಲೆ ಹೋಗುತ್ತೆ. ಅಯ್ಯೋ ದೇವ್ರೆ, ನೀನ್ ನನಗೆ ಎಂತ ಜೀವನ ಕೊಟ್ಟಿದ್ಯಾ. ಈ ಒಂದು ವಿಕೃತವಾದ ದೇಹ ಹಿಡ್ಕೊಂಡು ನಾನೇನ್ ಮಾಡ್ಲಿ? ನಿನ್ನ ಹತ್ರನೇ ನಾನು ಈಗ ಬರ್ತೀನಿ. ಸಾಕು ನಂಗೆ ಜೀವನ. ಅದು ಕೆಳಗಡೆ ದುಮ್ಕಣ ಅಂತ ಅನ್ಕೊಳುತ್ತೆ. ಆಗ ಅಲ್ಲಿಗೆ ಪಾರಿವಾಳ ಬರುತ್ತೆ. ಅರೆ ಮೆಂಕೋ, ನಿಲ್ಲೋ. ನಿನಗೆ ನನ್ನ ಹೆಸರೇ ಗೊತ್ತು. ನೀನು ನಮ್ಮ ಕಾಡ್ನವ ಅಲ್ಲ ಅಲ್ವಾ? ನೀನು ನನಗೆ ಹೇಳೋ, ನೀನು ಸಾಯೋದನ್ನ ಬಿಡ್ಸೋಕೆ ನಾನು ಏನ್ ಮಾಡ್ಲೆ? ನಾನು ಒಂದು ಚೆನ್ನಾಗಿರೋ ಪಕ್ಷಿ ಆಗ್ಬೇಕು. ಯಾರು ಕೂಡ ನನಗಿಂತ ಚಂದ ಇರಬಾರ್ದು. ಹಂಗಂತ ಹೇಳಿ ಆ ಕೊಕ್ಕರೆ ಏನೋ ಯೋಚನೆ ಮಾಡಿ ಹೀಗಂತ ಹೇಳುತ್ತೆ. ಹಾ, ಹಾಗಾದ್ರೆ ನಿನಗೆ ಆಗೋದಾದ್ರೆ ನನ್ನ ರೆಕ್ಕೆನ ಗೋಲ್ಡನ್ ಮಾಡು. ಅದರಿಂದ ನಾನು ಡಿಫ್ರೆಂಟು ಮತ್ತೆ ಸ್ಪೆಷಲ್ ಆಗ್ಬಿಡ್ತೀನಿ. ಹಾ, ಸರಿ. ಅದನ್ ಕೇಳಿಸ್ಕೊಂಡಿದ್ದ ಪಾರಿವಾಳ ಅಲ್ಲೇ ಹಾರಕ್ಕೆ ಶುರು ಮಾಡ್ಬಿಡುತ್ತೆ. 4 ಕಡೆ ತುಂಬಾನೇ ಹೊಗೆ ಬಂದ್ಬಿಡುತ್ತೆ. ಆ ಹೊಗೆ ಹೋದ ನಂತರ ಈಗ ಮಿಂಕು ಕೊಕ್ಕರೆಯ ರೆಕ್ಕೆಗಳು ಬಂಗಾರ ಆಗ್ಬಿಡುತ್ತೆ. ಮತ್ತೆ ಆ ಪಾರಿವಾಳನು ಮಾಯ ಆಗ್ಬಿಡುತ್ತೆ. ಅರೆ ವಾ, ನನ್ನ ರೆಕ್ಕೆಯಂತೂ ಬಂಗಾರದಾಗಿದೆ. ಏ ಅದು ರೆಕ್ಕೆಗಳನ್ನ ಅಲ್ಲಾಡಿಸಿ ಹಂಗೆ ಹಾರಕ್ಕೆ ಶುರು ಮಾಡತ್ತೆ. ಅದು ಮೇಲೆ ಹೋಗಕ್ಕೆ ಬದಲಾಗಿ ಮೆತ್ತಗೆ ಕೆಳಗಡೆ ಬರಕ್ಕೆ ಶುರು ಆಗತ್ತೆ. ಅರೆ 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 ಅರೆ, ಇದೇನಾಗ್ತಿದೆ? ನಾನು ಯಾಕೆ ಕೆಳಗೆ ಬರ್ತಿದ್ದೀನಿ? ಅದು ಮೆತ್ತಗೆ ಕೆಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಪಾಪ ತುಂಬಾನೇ ಟಯರ್ಡ್ ಆಗ್ಬಿಡುತ್ತೆ. ಬಂಗಾರದ ರೆಕ್ಕೆಯಿಂದ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಸರಿ, ಇರ್ಲಿ ಬಿಡು. ನಾನು ನೋಡಕ್ಕೂ ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಇರ್ಲಿ ಬಿಡು, ನಡ್ಕೊಂಡೇ ಹೋಗೋಣ. ಹಂಗಂತ ಅನ್ಕೋತಾ ಅದು ಕಾಡಿನ ಕಡೆಗೆ ಹೋಗ್ಬಿಡುತ್ತೆ. ಅದನ್ನ ನೋಡಿದ ಜಂತುಗಳು ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಿದ್ರು. ಅರೆ ಏನಪ್ಪ ಇದು? ನಿಂದು ಬಂಗಾರದ ರೆಕ್ಕೆನಾ? ಯಬೋ! ಅರೆ ವಾ ಮಿಂಕು, ಇದು ಶೈನ್ ಆಗ್ತಿದ್ಯಲ್ಲ. ಯಾವಾಗ್ಲೋ ಇದು ಹೇಗಾಯ್ತು? ಅದನ್ನ ನೋಡಿ ಎಲ್ಲರೂ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಅದು ಆ ನದಿ ಕಡೆ ಬರ್ತಾ ಬರ್ತಾ ಅದರ ಯೋಚನೆನೇ ತುಂಬಾ ಬದಲಾಗತ್ತೆ. ನನ್ನೆಲ್ಲರೂ ನೋಡಿ ಶಾಕ್ ಆಗಿದ್ದಾರೆ. ನನಗಂತೂ ಖುಷಿ ಆಯ್ತು. ನನ್ನನ್ನು ಯಾರೂ ಸೋಲ್ಸಕ್ಕಾಗಲ್ಲ. ಈಗ ಅದರ ಅಂದದ ಬಗ್ಗೆ ಚರ್ಚೆ ಪಕ್ಕದ ಕಾಡಲ್ಲಿ ಕೂಡ ನಡೀತಾ ಇತ್ತು. ಮತ್ತೆ ಅದನ್ನ ನೋಡಕ್ಕಿಂತ ದೂರ ದೂರದಿಂದ ಜಂತುಗಳು ಪಕ್ಷಿಗಳು ಬರ್ತಾ ಇದ್ವು. ನಾನಂತೂ ಈ ಕಾಡಲ್ಲ,
ಇಡೀ ಪ್ರಪಂಚದ ಚೆನ್ನಾಗಿರೋ ಪ್ರಾಣಿ ಅಲ್ವಾ. ಸುಮ್ಮನೆ ನಾನು ಫ್ರೀಯಾಗಿ ಯಾರನ್ನು ಕೂಡ ನೋಡಕ್ಕೆ ಹೀಗೆ ಬಿಡಬಾರ್ದು. ಎಲ್ಲರೂ ಕೇಳಿ, ನನ್ನನ್ನು ಯಾರೆಲ್ಲ ನೋಡಕ್ ಬರ್ತೀರೋ ಅವರೆಲ್ಲರೂ ಏನಾದ್ರೂ ಉಪಹಾರ ತರಬೇಕು. ನನ್ನ ಫ್ರೀಯಾಗಿ ನೋಡೋದಲ್ಲ ನೀವು. ಹಂಗಂತ ಹೇಳಿದ ತಕ್ಷಣ ಜಂತುಗಳಿಗೆ ಆ ಮಾತು ತುಂಬಾ ವಿಚಿತ್ರ ಅನ್ಸತ್ತೆ. ಆಮೇಲೆ ಯಾರೂ ಅದರ ಹತ್ರ ಬಂದೇ ಇಲ್ಲ. ಎಲ್ಲರೂ ಅದನ್ನ ದೂರದಿಂದ ನೋಡಿ ಮತ್ತೆ ಅವರು ಸಂತೋಷ ಪಡ್ತಿದ್ರು. ಏನೂ ಪರವಾಗಿಲ್ಲ, ನಾನಂತೂ ಟೆನ್ಷನ್ನೇ ಮಾಡಲ್ಲ. ಈ ನನ್ನ ಮಕ್ಕಳಂತೂ ನೋಡಕ್ಕೆ ಲಾಯಕ್ಕೆ ಇಲ್ವಲ್ಲ. ಒಂದಿನ ಒಂದು ಬೇಟೆಗಾರ ಕಾಡೊಳಗಡೆ ಬರ್ತಾನೆ. ಅವನು ಆ ಕೊಕ್ಕರೆಯನ್ನು ನೋಡ್ತಾನೆ. ಅರೆ ವಾ, ಏನಪ್ಪ ಬಂಗಾರದ ರೆಕ್ಕೆ ಇರೋ ಕೊಕ್ಕರೆನ, ಏನು ಕನಸಲ್ಲ ಅಲ್ವಾ? ಹಾ, ಅರೆ ಇವನಂತೂ ಬೇಟೆಗಾರ ಅಲ್ವಾ? ಕೊಕ್ಕರೆ ಹಾರಣ ಅಂತ ಹೋಗುತ್ತೆ, ಆದ್ರೆ ಆ ರೆಕ್ಕೆಗಳು ಭಾರ ಆಗಿರೋದ್ರಿಂದ ಅದರ ಕೈಯಲ್ಲಿ ಹಾರಕ್ಕಾಗಲ್ಲ. ಆಗ ಬೇಟೆಗಾರ ಅದನ್ನ ಹಿಡ್ಕೋತಾನೆ, ಅವನ್ ಜೊತೆನೆ ಎತ್ಕೊಂಡು ಹೋಗ್ತಾನೆ. ನನ್ನ ಬಿಡು ಬಿಡು ಬಿಡು, ಅಯ್ಯೋ ಬಿಡು. ಅದರ ಶಬ್ದ ಎಲ್ಲಾ ಜಂತುಗಳಿಗೂ ಕೇಳಿಸತ್ತೆ, ಆದ್ರೆ ಯಾರೂ ಮುಂದೆ ಬಂದಿಲ್ಲ ಅದಕ್ಕೆ ಸಹಾಯ ಮಾಡಕ್ಕೆ. ಅಯ್ಯೋ ದೇವ್ರೆ, ನನ್ನನ್ನ ಯಾರು ಕಾಪಾಡ್ತಾರೆ? ಅದನ್ನ ಕಟ್ ಹಾಕ್ಬಿಟ್ಟು ಅವನು ನಿದ್ದೆ ಮಾಡ್ಬಿಡ್ತಾನೆ. ಸ್ವಲ್ಪ ತಾದ್ಮೇಲೆ ದೂರದಲ್ಲಿ ಜಂತುಗಳು ನಿಂತ್ಕೊಂಡಿರೋದು ಅದು ನೋಡುತ್ತೆ. ಗೆಳೆಯರೇ, ನನ್ನನ್ನ ಕಾಪಾಡಿ, ಇವನಿಲ್ಲ ಅಂದ್ರೆ ನನ್ನ ರೆಕ್ಕೆಗೋಸ್ಕರ ನನ್ನನ್ನ ಕೊಲ್ತಾನೆ. ನಾವು ನಿನ್ನ ಹತ್ರ ಹೇಗ್ ಬರೋದು ಮಿಂಕು? ನಮ್ಮ ಹತ್ರ ನಿನಗೆ ಕೊಡಕ್ಕೆ ಉಪಹಾರ ಇಲ್ವಲ್ಲ. ಉಪಹಾರ ಇಲ್ಲದಿದ್ರೆ ನಾವು ನಿನ್ನ ಹತ್ರ ಬರಬಾರ್ದಲ್ವಾ? ಇದನ್ನ ನೀನೇ ಹೇಳಿದ್ದಲ್ವಾ ನಮಗೆ? ಗೆಳೆಯರೇ, ನನ್ನ ತಪ್ಪಿನ ಅರಿವು ನನಗಾಗೋಗಿದೆ. ಈಗ ದಯವಿಟ್ಟು ನನ್ನನ್ನ ಇಲ್ಲಿಂದ ಕಾಪಾಡಿ. ಎಲ್ಲಾ ಜಂತುಗಳು ಮೆತ್ತಗೆ ಅದರ ಹತ್ರ ಹೋಗ್ತಾರೆ. ಮೋಟು ಕೋತಿ ಕೈಯಲ್ಲಿ ಕಲ್ಲನ್ನು ಎತ್ಕೋತಾನೆ, ಮತ್ತೆ ಅದನ್ನ ಉಜ್ಜಿ ಉಜ್ಜಿ ಶಿಕಾರಿಯ ಬಟ್ಟೆಗೆ ಅವನು ಬೆಂಕಿ ಹಚ್ಬಿಡ್ತಾನೆ. ಯಪ್ಪ, ಅಯ್ಯೋ! ಅವನು ಎದ್ದೊಳ್ತಾನೆ, ಮತ್ತೆ ಅಲ್ಲೇ ಇದ್ದ ನದಿ ಬಳಿ ಓಡ್ಬಿಡ್ತಾನೆ. ಅದ್ರ ನಂತರ ಮೋಂಟು ಹೋಗಿ ಕೊಕ್ಕರೆಯನ್ನು ಬಿಡುಗಡೆ ಮಾಡ್ತಾನೆ. ಅವರೆಲ್ಲರೂ ಕೊಕ್ಕರೆಯನ್ನು ಕರ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಅಹಂಕಾರ ತಲೆಗೇರಿತ್ತು, ಅದರಿಂದಾನೇ ನಾನು ಹೀಗೆ ಮಾಡಿದ್ದು. ಹಾ, ನಿಜವಾಗ್ಲೂ ನನ್ನಕ್ಕಿಂತ ಹಾಳು ಪ್ರಾಣಿ ಯಾರೂ ಇಲ್ಲ. ಅಲ್ಲಿಂದ ಬೇಟೆಗಾರ ಶೂಟ್ ಮಾಡಕ್ ಶುರು ಮಾಡ್ತಾನೆ. ಅರೇ, ಬೇಟೆಗಾರನ ಹತ್ರ ಬಂದೂಕಿದೆ, ಓಡ್ರು! ಎಲ್ಲಾ ಜಂತುಗಳು ಒಂದೊಂದ್ ಕಡೆಗೆ ಓಡ್ತವೆ, ಮತ್ತೆ ಕೊಕ್ಕರೆ ಕೂಡ ಅಲ್ಲೇ ಬಚ್ಚಿಟ್ಕೊಂಡ್ಬಿಡುತ್ತೆ. ನೀನು ನನ್ನ ಹತ್ರ ಎಸ್ಕೇಪ್ ಆಗಕ್ಕಾಗಲ್ಲ ಕಣಲ್ಲೇ ಕೊಕ್ಕರೆ. ಅಯ್ಯೋ ದೇವ್ರೆ, ನನ್ನನ್ನು ನಾನು ಈಗ ಹೇಗ್ ಕಾಪಾಡ್ಕೊಳ್ಳಿ ಹೇಳು? ಅದೇ ಪಾರಿವಾಳ ಅಲ್ಲಿ ಪ್ರತ್ಯಕ್ಷ ಆಗತ್ತೆ. ಏನಾಯ್ತು ಕೊಕ್ಕರೆ, ಯಾಕೆ ಎದುರ್ಕೊಂಡಿದ್ಯಾ? ನೀನಂತೂ ಬ್ಯೂಟಿಫುಲ್ ಆದ ಹಕ್ಕಿ, ನಿನಗೆ ಖುಷಿ ಇಲ್ವಾ? ಇಲ್ಲ, ನನಗೆ ಅದೇ ಹಳೇ ರೆಕ್ಕೆನೇ ಬೇಕು. ಅದರಿಂದ ನಾನು ಹಾರ್ತಿದ್ದೆ, ಮತ್ತೆ ಚೆನ್ನಾಗಿ ಕೂಡ ಕಾಣ್ತಿದ್ದೆ. ಇದಂತೂ ತಪ್ಪು ನಂದು, ನನ್ನದೇ ತಪ್ಪು. ಮೊದಲಿನಾಗೆ ಮಾಡು ನನ್ನ. ನನಗೆ ಖುಷಿ ಆಯ್ತು, ನಿನಗೆ ಅರ್ಥ ಆಗಿದೆ ಅಂತ. ಆ ದೇವ್ರು ನಮ್ಮನ್ನ ಹೇಗ್ ಮಾಡಿದಾನೋ ಅದೇ ನಮಗೆ ಒಳ್ಳೇದು. ಹಂಗಂತ ಹೇಳಿದ ತಕ್ಷಣ ಕೊಕ್ಕರೆಯ ರೆಕ್ಕೆ ಮತ್ತೆ ನಾರ್ಮಲ್ ಆಗ್ಬಿಡುತ್ತೆ, ಮತ್ತೆ ಅದು ಆರಾಮಾಗಿ ಹಾರುತ್ತೆ. ಶಿಕಾರಿ ಅದಕ್ಕೆ ಗುರಿ ಇಡ್ತಾನೆ. ಅರೆ, ಅದಂತೂ ಬಂಗಾರದ ರೆಕ್ಕೆ ಇತ್ತು, ಇದಲ್ಲ. ಹಾ, ಬಿಡು ಬಿಡು. ಹಾ, ಬೇಟೆಗಾರ ಅವನ ಬಂದೂಕನ್ನು ಕೆಳಗಡೆ ಇಟ್ಕೊಂಡು ಅಲ್ಲಿಂದ ಹೊರಡ್ಬಿಡ್ತಾನೆ. ಸ್ನೇಹಿತರೆ, ನಾನು ಕೊಕ್ಕರೆ ಆಗೋಕೆ ಹೇಗಿದ್ದೀನೋ ಹಾಗೇನೆ ಖುಷಿಯಾಗಿದ್ದೀನಿ. ಹಾ, ಮತ್ತೆ ನಿಮ್ಮ ಮೇಲೂ ನನಗೆ ಖುಷಿ ಇದೆ. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ಈ ರೀತಿ ಕೊಕ್ಕರೆಯ ಯೋಚನೆ ಮತ್ತು ವ್ಯವಹಾರ ಶಾಶ್ವತವಾಗಿ ಬದಲಾಗ್ಬಿಡುತ್ತೆ.